ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಅಂತ ಅನ್ಕೊತೀನಿ ಕ್ಯಾಪ್ಷನ್ ನೋಡಿಬಿಟ್ಟು. ಹೌದು ಫ್ರೆಂಡ್ಸ್, ಇವತ್ತು ನಾವು ಕಾರ್ ಡೆಲಿವರಿ ತೊಗೊತಿದ್ದೀವಿ. ಎಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೂ ಒಂದು ಆಸೆ ಇರುತ್ತೆ, ಒಂದಲ್ಲ ಎರಡು ಆಸೆ ಇರುತ್ತೆ. ಒಂದು ಮನೆ ಕಟ್ಟಬೇಕು, ಇನ್ನೊಂದು ಒಳ್ಳೆ ಕಾರ್ ತೊಗೋಬೇಕು ಅನ್ನೋದು. ಮನೆ ಕಟ್ಟೋ ವಿಚಾರ ಬಂದರೆ ನಮ್ಮ ತಂದೆಯವರು ಅದನ್ನು ಪೂರ್ಣಗೊಳಿಸ್ಬಿಟ್ಟಿದ್ದಾರೆ. ಅವರ ಆಶೀರ್ವಾದದಿಂದ ಮನೆ ಇದೆ. ಕಾರ್ ಒಂದು ತುಂಬ ಆಸೆ ಇತ್ತು. ಇದು ಆ್ಯಕ್ಚುಲಿ ನಮ್ಮ ತಂದೆಯವ್ರದ್ದು ತುಂಬ ಆಸೆ ಇತ್ತು. ಸೊ ಇವತ್ತು ಆ ಆಸೆ ಕೂಡ ಈಡೇರ್ತಿದೆ. ಆ್ಯಂಡ್ ಎಲ್ಲರ ಜೀವನದಲ್ಲೂ ನಿನಗೆ ಫ್ರೆಂಡ್ ಇಷ್ಟನಾ, ಫ್ಯಾಮಿಲಿ ಇಷ್ಟನಾ, ಯಾರು ಅಂತ ಕೇಳಿದರೆ, ಫಸ್ಟ್ ಯಾರು ಅಂತ ಕೇಳಿದರೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಅದೇ ರೀತಿ ನನಗೆ ಫ್ಯಾಮಿಲಿ ಇಷ್ಟ. ಸೊ ನನ್ನ ಚಾನಲಿಗೆ ಸಚಿನ್ ಫ್ಯಾಮಿಲಿ ಅಂತ ಏನಕ್ಕೆ ಇಟ್ಟಿದ್ದೀನಿ ಅಂದರೆ ಅದೇ ಉದ್ದೇಶ. ನನಗೆ ಫ್ಯಾಮಿಲಿ ಅಂದರೆ ತುಂಬ ಇಷ್ಟ. ಇಲ್ಲೇನು ನೋಡ್ತಿದ್ದೀರಲ್ಲ, ಇವರೆಲ್ಲರೂ ನಮ್ಮ ಫ್ಯಾಮಿಲಿನೇ. ಇದು ಬಿಟ್ಟು ಇನ್ನೂ ತುಂಬ ಇದ್ದಾರೆ. ಕಾರಣಾಂತರಗಳಿಂದ, ಸ್ವಲ್ಪ ಕೆಲಸಗಳಿಂದ ಅವ್ರು ಬಂದಿಲ್ಲ. ಮಿಸ್ ಯು ಆಲ್ ಫ್ಯಾಮಿಲಿ, ಮೈ ಫ್ಯಾಮಿಲಿ ಅಂತ ಹೇಳ್ತಾ ಮುಂದುವರಿಸ್ತಾ, ಮತ್ತು ಕಿಯಾ ಶೋರೂಮ್ ಅವ್ರ ಬಗ್ಗೆ ಹೇಳಬೇಕಂದ್ರೆ, ನಮಗೆ ವೆಲ್ಕಮ್ ತುಂಬ ಚೆನ್ನಾಗಿ ಮಾಡಿದರು. ನಮಗೆ ಅಲ್ಲಿ ಏನೇ ನಾವು ಕೇಳಿದರು ಒಂದು ಚೂರು ನಮಗೆ ಯಾವುದು ಅಡೆಚಣೆ ಇಲ್ಲದೆ, ಇದಾಗಲ್ಲ ಅಂತ ಹೇಳಿದೆ ತುಂಬ ಸಪೋರ್ಟಿವ್ ಆಗಿ ಸ್ಪೋರ್ಟಿವ್ ಆಗಿ ಮಾಡಿದರು. ಇವ್ರು ನೋಡ್ತಿದ್ದೀರಲ್ಲ, ಇವರು ಬ್ಲ್ಯಾಕ್ ಟಿ ಶರ್ಟಲ್ಲಿ ಇರೋದು ಸಂತೋಷ್ ಅಂತ ಹೇಳಿ, ಈ ಕಡೆ ವೈಟ್ ಶರ್ಟಲ್ಲಿರೋದಿಲ್ಲಿ ಅಬ್ಬಿ ಅಂತ ಹೇಳಿಬಿಟ್ಟು. ಇವರಿಬ್ಬರು ಬ್ರದರ್ ಸೂಪರಾಗಿ ನಮಗೆ ಮೆಂಟರಿಂಗ್ ಮಾಡಿದರು, ನಮಗೆ ಹೇಳಿಕೊಟ್ರು, ಎಲ್ಲ ಏನಿದೆ ಎಕ್ಸ್ಪ್ಲೈನ್ ಮಾಡಿದರು. ಥ್ಯಾಂಕ್ ಯು ಅಂತ ಹೇಳ್ತೀನಿ ಅವರಿಬ್ಬರಿಗೂ. ಆ್ಯಕ್ಚುಲಿ ಇದು ನೋಡಿ, ನೆಕ್ ಮೂಮೆಂಟಲ್ಲಿ ಆಲ್ರೆಡಿ ನಂಬರ್ ಪ್ಲೇಟು ಬಂದಿತ್ತು, ಬಟ್ ಆಗ ಫಿಟ್ಟಿಂಗ್ ಮಾಡೋ ಟೈಮ್ ಇರಲಿಲ್ಲ. ಹಾಗಾಗಿ ಅದನ್ನು ನಾನು ತೊಗೊಂಬಂದಿದ್ದೀನಿ. ನೆಕ್ಸ್ಟ್ ಫಸ್ಟ್ ಸರ್ವಿಸಿಗೆ ಹೋದಾಗ ಮಾಡಿಸ್ಬೇಕು ಅದನ್ನು. ಫ್ಯಾಮಿಲಿಯಲ್ಲಂತರೂ ಎಲ್ಲ ತುಂಬ ಖುಷಿ ಇದ್ದರು. ಅಂದರೆ ನಾನು ಕಾರ್ ಬುಕ್ ಮಾಡಿದ್ದೀನಿ, ಕಾರ್ ತೊಗೊತಿದ್ದೀನಿ ಅಂತ ಹೇಳಿದ್ದೆ, ಬಟ್ ಯಾರಿಗೂ ಕಲರ್ ಯಾವುದು ಅಂತ ಹೇಳಿರಲಿಲ್ಲ. ಸೊ ಹಾಗಾಗಿ ತುಂಬ ಕಾತುರದಿಂದ ಎಲ್ಲರೂ ವೆಯ್ಟ್ ಮಾಡ್ತಿದ್ರು, ಕಲರ್ ಯಾವುದು, ಯಾವ ಥರ ಇದೆ ಗಾಡಿ, ಹೆಂಗಿದೆ ಅಂತ ಹೇಳ್ಬಿಟ್ಟು. ಎಲ್ಲ ಸರ್ಪ್ರೈಸ್ನು ಹೇಳಿಬಿಟ್ರೆ ಲಾಸ್ಟಿಗೆ ಏನು ಕಾತುರನೇ ಇರಲ್ಲ ಅಲ್ವಾ. ಹಾಗಾಗಿ ನಾನು ಆ ಸರ್ಪ್ರೈಸನ್ನು ಇನ್ನೂ ಹೇಳಿರಲಿಲ್ಲ. ಸೊ ನಾವು ಹೋಗೋದಕ್ಕಿಂತ ಮುಂಚೆನೇ ಶೋರೂಮಲ್ಲಿ ಆಲ್ರೆಡಿ ಗಾಡಿ ರೆಡಿ ಮಾಡಿ ನಿಲ್ಲಿಸ್ಬಿಟ್ಟು ಕರ್ಟನ್ ಹಾಕಿ ಮುದ್ದಾಗಿ ನಿಲ್ಲಿಸಿದ್ರು. ಅದು ಎಷ್ಟು ಮುದ್ದಾಗಿದೆ ಅಂತ ಎಲ್ಲರೂ ವೆಯ್ಟ್ ಮಾಡ್ತಿದ್ರು. ಯಾವ ಕಲರು, ಯಾವ ಥರ ಇದೆ, ಫೀಚರ್ಸು ಎಲ್ಲ ವೆಯ್ಟ್ ಮಾಡ್ತಾಯಿದ್ರು. ಫೈನಲಿ ಆ ಮೂಮೆಂಟ್ ಬರ್ತಿತ್ತು. ಬಟ್ ಅದಕ್ಕಿಂತ ಮುಂಚೆ ಒಂದು ಫೋಟೋ ತಗೊಳ್ಳೋಣ ಅಂತ ಫೋಟೋ ತಗೊಂಡ್ವಿ. ಫೈನಲಿ ಆ ಮೂಮೆಂಟ್ ಬಂದೇ ಬಿಡ್ತು. ರಿವೀಲ್ ಮಾಡೋಣ. ರೆಡಿ, 1 2 3. ಎಸ್ ಫ್ರೆಂಡ್ಸ್, ದಿಸ್ ಈಸ್ ಮೈ ನ್ಯೂ ಬೇಬಿ, ಮೈ ನ್ಯೂ ಕಾರ್. ಸಾರಿ, ಮೈ ಅಲ್ಲ, ಮೈ ಫ್ಯಾಮಿಲಿ ನ್ಯೂ ಕಾರ್. ಆ್ಯಂಡ್ ಸಂತೋಷ್ ಅವರು ನನಗೆ ಕೀ ಕೊಟ್ಟರು, ಜೊತೆಗೆ ಗಿಫ್ಟ್ಸ್ ಕೊಟ್ಟರು. ಅದು ಗಿಫ್ಟ್ಸ್ ಏನೇನಿದೆ ಅಂತ ಹೇಳಿ ನಾನು ಇನ್ನೊಂದು ವಿಡಿಯೋ ಮಾಡಾಕ್ತೀನಿ. ಫ್ರೆಂಡ್ಸ್, ರಿವೀಲ್ ಮಾಡಿದ ಮೇಲೆ ಅವ್ರ ಕೈಯಿಂದ ಕೀ ಇಸ್ಕೊಳೋದಿದೆಯಲ್ಲ, ಅದು ತುಂಬ ಖುಷಿ ಆಗುತ್ತೆ. ಒಂಥರ ಏನೋ ಪ್ರೌಡ್ ಫೀಲ್ ಆಗುತ್ತೆ. ಥ್ಯಾಂಕ್ ಯು ಸಂತೋಷ್ ಒನ್ಸ್ ಅಗೇನ್. ಆ್ಯಂಡ್ ಅಬ್ಬಿ ಆ ಕಡೆ ಸೈಡಲ್ಲಿದ್ದರು. ಅಬ್ಬಿ ಬ್ರೋ, ಥ್ಯಾಂಕ್ ಯು. ಆ್ಯಂಡ್ ಇನ್ನೊಬ್ರು ಇದ್ದಾರೆ, ವಿನಾಯಕ್ ಅಂತ ಹೇಳ್ಬಿಟ್ಟು ಆಕ್ಸೆಸರೀಸ್ ಇದರಲ್ಲಿದ್ದಾರೆ. ಅವರಿಗೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ತುಂಬ ಸಪೋರ್ಟಿವ್ ಮಾಡಿದರು, ತುಂಬ ಎಕ್ಸ್ಪ್ಲೇನ್ ಮಾಡಿದರು ಆಕ್ಸೆಸರೀಸ್ ಬಗ್ಗೆ. ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಎವ್ರಿ ಒನ್. ಕಿಯಾ ಶೋರೂಮ್, ಕಿಯಾ ಜಾನ್ಸಿ ಕಿಯಾ ಶೋರೂಮ್ ದಾವಣಗೆರೆ, ಎಲ್ಲ ಶೋರೂಮ್ ಅವರಿಗೆ ಥ್ಯಾಂಕ್ ಯು.
ಕೇಕನ್ನು ಮಕ್ಕಳ ಕೈಯಿಂದನೇ ಕಟ್ ಮಾಡಿಸಿದೆ, ಯಾಕಂದರೆ ಕೇಕ್ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ. ಹಾಗಾಗಿ ಕೇಕು ನಮ್ಮ ಪುಟಾಣಿಗಳೆಲ್ಲ ಕಟ್ ಮಾಡಿದರು. ಡೆಲಿವರಿ ತೊಗೊಂಡ್ಮೇಲೆ ಇಲ್ಲಿಂದ ಸೀದಾ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನಕ್ಕೆ ಹೋಗಿರೋ ವಿಡಿಯೋ ಮತ್ತು ಅಲ್ಲಿಂದ ಮನೆ ಬಂದಿರೋ ವಿಡಿಯೋನ ನಾನು ಪಾರ್ಟ್ 2 ಹಾಕ್ತೀನಿ. ಈ ವಿಡಿಯೋನೇ ತುಂಬ ಲೆಂತಿ ಆಯಿತು, ಹಾಗಾಗಿ ನಾನು ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.